Hello my dear friends and my dear students, welcome to our YouTube channel Civil with Sudhir and myself Sudhir Jirobe. ಇವತ್ತಿನ ಈ ಕ್ಲಾಸ್ ಅಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದು 10ನೇ ಕ್ಲಾಸ್ ಇದೆ. ಯಾರು ಇನ್ನೂ ಕ್ಲಾಸಸ್ ನೋಡಿಲ್ಲ, ಮೇಲ್ಗಡೆ ಐ ಬಟನ್ ಅಲ್ಲಿ ಲಿಂಕ್ ಕೊಡ್ತೀನಿ, ನೀವು ಅಲ್ಲಿ ಹೋಗಿ ಪ್ಲೇ ಲಿಸ್ಟ್ ಅಲ್ಲಿ ಆಲ್ರೆಡಿ ಆಡ್ ಮಾಡಿದೀನಿ. ಎಲ್ಲ 9 ಕ್ಲಾಸ್ ಇದೆ, 1 by 1 ನೋಡಿ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ, ಬರೋ ಎಕ್ಸಾಮ್ಸ್ಗೆ ಅವೆಲ್ಲ ಇಂಪಾರ್ಟೆಂಟ್ ಇದೆ ಸರಿನಾ. ಸೊ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಮೆಥಡಾಲಜಿ ಆಫ್ ಲ್ಯಾಂಡ್ ಫಿಲ್ ಸೈಟ್, ಯಾವ ಮೆಥಡ್ ನ ಅಡಾಪ್ಟ್ ಮಾಡಿಬಿಟ್ಟು ಯಾವ ತರ ಸಾಲಿಡ್ ವೇಸ್ಟ್ ಪ್ಲೇಸ್ ಮಾಡ್ತಾರೆ, ಆಕ್ಚುಲಿ ಯಾವ ತರ ಪ್ಲೇಸ್ ಮಾಡ್ತಾರೆ ಅದನ್ನ ನೋಡೋಣ, ರೈಟ್. ಮತ್ತೆ ರಿಯಾಕ್ಷನ್ಸ್ ಏನೇನು ಬರುತ್ತೆ ಅದರಲ್ಲಿ ಸ್ಯಾನಿಟರಿ ಲ್ಯಾಂಡ್ ಫಿಲ್ಲಿಂಗ್ ಅಲ್ಲಿ, ಇವೆರಡರ ಬಗ್ಗೆ ನಾವು ಇವತ್ತು ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಜಾಯ್ನ್ ಆಗಿ. ಮೋರ್ ದೆನ್ 7000 ಜನ ಜಾಯ್ನ್ ಆಗಿದ್ದಾರೆ, ನೀವು ಜಾಯ್ನ್ ಆಗಿ ಯಾವುದೇ ತರ ಡೌಟ್ ನೀವು ಕೇಳಬಹುದು. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್. ಮೆಥಡಾಲಜಿ ಆಫ್ ಲ್ಯಾಂಡ್ ಫಿಲ್ ಸೈಟ್ ಅಂಡ್ ರಿಯಾಕ್ಷನ್ಸ್ ಇನ್ ಸ್ಯಾನಿಟರಿ ಲ್ಯಾಂಡ್ ಫಿಲ್ಲಿಂಗ್. ನೋಡಿ, ಮೆಥಡಾಲಜಿ ಇನ್ ಲ್ಯಾಂಡ್ ಫಿಲ್ ಸೈಟ್ಸ್ ಇಸ್ ನಥಿಂಗ್ ಬಟ್, ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೆ ನಿಮಗೆ ಪ್ಲೇಸ್ಮೆಂಟ್ ಆಫ್ ದಿ ವೇಸ್ಟ್ ಇನ್ ಸ್ಯಾನಿಟರಿ ಲ್ಯಾಂಡ್ ಫಿಲ್ ಸೈಟ್ಸ್, ಯಾವ ತರ ಪ್ಲೇಸ್ ಮಾಡ್ತಾರೆ. ಸೊ ಈ ಸ್ಕೆಚ್ ಬಗ್ಗೆ ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ನಾನು ಹೇಳ್ಕೊಟ್ಟಿದ್ದೆ. ಬಟ್ ಈ ಸ್ಕೆಚ್ ಫಸ್ಟ್ ಇಂದ ಲಾಸ್ಟ್ ವರೆಗೆ ಯಾವ ತರ ಬರುತ್ತೆ ಅಂತ ನಾನು ಇವಾಗ ಬೈ ದ ಪಾಯಿಂಟ್ಸ್ ನಾನು ಹೇಳ್ಕೊಡ್ತೀನಿ. ಸೊ ಯು ಕ್ಯಾನ್ ಗೆಟ್ ಈಸಿಲಿ ಬೈ ಕ್ಲಿಯರ್ಲಿ ಹೌ ದಿಸ್ ಡಯಾಗ್ರಾಮ್ ವಿಲ್ ಕಮ್, ಯು ಕ್ಯಾನ್ ಸಿ ನಾವ್. ನೋಡಿ, ಸೊ ಮೆಥಡಾಲಜಿ ಆಫ್ ಲ್ಯಾಂಡ್ ಫಿಲ್ ಸೈಟ್ಸ್ ಅಲ್ಲಿ ಫಸ್ಟ್ ಪ್ಲೇಸ್ಮೆಂಟ್ ಯಾವ ತರ ಮಾಡ್ತಾರೆ, ರೈಟ್. ಸೊ ಒನ್ಸ್ ದ ಲ್ಯಾಂಡ್ ಫಿಲ್ ಸೈಟ್ ಹ್ಯಾವ್ ಬಿನ್ ಪ್ರಿಪೇರ್ಡ್, the next step in the process involves actual placement of the waste material. ಈಗ ನಾನು ನೋಡಿ ಪಾಯಿಂಟ್ ವೈಸ್ ಏನ್ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾನು ಇಲ್ಲಿ ಮಾಡ್ಕೊಂಡು ಹೋಗ್ತೀನಿ. ಲ್ಯಾಂಡ್ ನಮಗೆ ಸಿಕ್ಕಿದೆ, ರೈಟ್. ನೆಕ್ಸ್ಟ್, ದ ವೇಸ್ಟ್ ಈಸ್ ಪ್ಲೇಸ್ ಇನ್ಸೇನ್ ಬಿಗಿನಿಂಗ್ ಅಲಾಂಗ್ ದ ಕಾಂಪ್ಯಾಕ್ಷನ್ ಫೇಸ್, ಕಂಟಿನ್ಯೂಸ್ ಅಪ್ವರ್ಡ್ ಅಂಡ್ ಔಟ್ವರ್ಡ್ ಆಫ್ ದ ಫೇಸ್. ಅಂದ್ರೆ ಈಗ ಫಸ್ಟ್ ಏನ್ ಮಾಡ್ತೀರಿ, ಫಸ್ಟ್ ಇಲ್ಲಿ ಪ್ಲೇಸ್ ಮಾಡ್ತೀನಿ ನಾನು, ರೈಟ್. ಫಸ್ಟ್ ಸಾಲಿಡ್ ವೇಸ್ಟ್ ನಾನು ಇಲ್ಲಿ ಪ್ಲೇಸ್ ಮಾಡ್ತೀನಿ ಈ ತರ, ರೈಟ್. ಸಾಲಿಡ್ ವೇಸ್ಟ್ ಈ ತರ ನಾನು ಪ್ಲೇಸ್ ಮಾಡಿಬಿಟ್ಟು ಕಾಂಪ್ಯಾಕ್ಟ್ ಮಾಡ್ತೀನಿ, ಕೆಳಗಡೆಯಿಂದ ಹಾಕೊಂಡು ಹೋಗ್ತೀನಿ, ಇಲ್ಲಿ ಬರುತ್ತೆ. ಸೊ ಅದಾದ್ಮೇಲೆ ಏನ್ ಮಾಡ್ತೀವಿ, ಒಂದು ಈ ತರ ಇದೊಂದು ಸೆಲ್ ಆಗುತ್ತೆ, ರೈಟ್. ಈ ತರ ಅದೊಂದು ಸೆಲ್ ಆಗುತ್ತೆ, ಈ ತರ ಪ್ಲೇಸ್ ಮಾಡುವಂತ ಹೇಳ್ತಾ ಇರೋದು. ಓಕೆ, ಔಟ್ವರ್ಡ್ ಫೇಸ್ ನೋಡಿ, ಕಂಟಿನ್ಯೂಸ್ ಅಪ್ವರ್ಡ್ ಅಂಡ್ ಔಟ್ವರ್ಡ್ ಫೇಸ್. ಈ ತರ ಅಂದ್ರೆ ಏನ್ ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ಇದು ನಮ್ದು ಒಂದು ಹೈಟ್ ಬರೋದಿದೆ ಫ್ಯೂಚರ್ ಅಲ್ಲಿ, ಅಂಡ್ ನಾವು ಈ ಕಡೆ ಮಾಡೋದಿದೆ. ಸೊ ಇದು ಔಟ್ವರ್ಡ್ ಫೇಸ್, ದಿಸ್ ಈಸ್ ಅವರ್ ಔಟ್ವರ್ಡ್ ಫೇಸ್, ಗೊತ್ತಾಯ್ತಾ, ದಿಸ್ ಈಸ್ ಅವರ್ ಔಟ್ವರ್ಡ್ ಫೇಸ್. ಸೊ ಇದು ಅಪ್ವರ್ಡ್ ಫೇಸ್, ದಿಸ್ ಈಸ್ ಅವರ್ ಅಪ್ವರ್ಡ್ ಫೇಸ್, ಗೊತ್ತಾಯ್ತಾ. ಈ ಕಡೆಯಿಂದ ಮೇಲ್ಗಡೆ ಹಾಕೊಂಡು ಹೋಗ್ತಾ ಹೋಗ್ಬೇಕು, ಈ ಕಡೆ ಮತ್ತೆ ಸೈಡ್ ಅಲ್ಲಿ ಈ ತರ ಹಾಕೊಂಡು ಹೋಗ್ತಾ ಇರಬೇಕು, ಗೊತ್ತಾಯ್ತಾ, ಅಪ್ವರ್ಡ್ ಅಂಡ್ ಔಟ್ವರ್ಡ್ ಫೇಸ್. ನೆಕ್ಸ್ಟ್, the waste deposited in each operating period and usually one day forms an individual cell. Waste deposited by the vehicles are spread out in 10 to 24 inches layer and compacted. ಏನ್ ಮಾಡ್ತಾರೆ, ಒನ್ ಡೇ ಅಲ್ಲಿ ಏನ್ ವೇಸ್ಟ್ ಬರುತ್ತೆ ಡಿಪಾಸಿಟ್ ಮಾಡಿ ವೆಹಿಕಲ್ಸ್ ಇಂದ ಸ್ಪ್ರೆಡ್ ಮಾಡ್ತಾರೆ. ಈಗ ಇಲ್ಲಿಂದ ವೆಹಿಕಲ್ ಬಂತು, ವೆಹಿಕಲ್ ಪಲ್ಟಿ ಆಯ್ತು ಉಲ್ಟಾ ಆಗಿದೆ, ಸಾರಿ. ಈ ತರ ಸೊ ವೆಹಿಕಲ್ ಬಂದ್ಬಿಟ್ಟು ಇಲ್ಲಿ ಡಂಪ್ ಮಾಡಿದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಈ ತರ ಡಂಪ್ ಮಾಡಿದಾಗ ಇಲ್ಲಿ ಈ ತರ ಸಾಲಿಡ್ ವೇಸ್ಟ್ ಇದೆ. ಸೊ ಅದನ್ನ ಈಕ್ವಲಿ ಮಾಡ್ಬೇಕು ತಾನೆ, ಎಲ್ಲ ಕಡೆ ಈಕ್ವಲಿ ಮಾಡ್ಬೇಕು. ಸೊ ನೀವು ಈಕ್ವಲಿ ಮಾಡಿದಾಗ ಯಾವ ತರ ಆಗುತ್ತೆ ಈಗ ತೋರಿಸ್ತೇನೆ ನೋಡಿ. ಸೊ ಈಗ ನೋಡಿ, ಈ ತರ ಒಂದು ವೇಸ್ಟ್ ಇರುತ್ತೆ, ಈ ತರ ಒಂದು ವೇಸ್ಟ್ ಇರುತ್ತೆ, ಈ ತರ ಒಂದು ವೇಸ್ಟ್ ಈ ತರ ಡಂಪ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಇದು ಇಲ್ಲಿವರೆಗೂ ಬರುತ್ತೆ, ಈ ತರ ಬಂದಾಗ ಈ ತರ ಸಾಲಿಡ್ ವೇಸ್ಟ್ ಇದಾಗುತ್ತೆ. ಆಮೇಲೆ ಇಲ್ಲೂ ಈ ತರ ಸಾಲಿಡ್ ವೇಸ್ಟ್ ಬರುತ್ತೆ. ಸೊ ಇದನ್ನ ಕಾಂಪ್ಯಾಕ್ಟ್ ಮಾಡ್ತಾರೆ, ಇದನ್ನ ಕಾಂಪ್ಯಾಕ್ಟ್ ಮಾಡಿಬಿಟ್ಟು ಅದಾದ್ಮೇಲೆ ಲೆವೆಲ್ ಮಾಡ್ತಾರೆ, ರೈಟ್. ಸೊ ಈ ತರ ಲೆವೆಲ್ ಮಾಡಿದ್ಮೇಲೆ ಸೆಲ್ ನ ಡಿವೈಡ್ ಮಾಡ್ತಾರೆ. ಸೊ ಇದು ಒಂದು ಸೆಲ್ ಅಂತ ನಾನು ಡಿವೈಡ್ ಮಾಡ್ತೀನಿ. ಸೊ ದಿಸ್ ಈಸ್ ಅ ಕಂಪ್ಲೀಟ್ ಒನ್ ಸೆಲ್, ಗೊತ್ತಾಗ್ತಿದ್ಯಾ, ಇದು ಒಂದು ಕಂಪ್ಲೀಟ್ ಸೆಲ್ ಆಗ್ತಿದೆ. ನಿಮ್ಗೆ ಕ್ಲಿಯರ್ ಕಟ್ ಆಗಿ ತೋರಿಸ್ತೀನಿ, ಯಾಕೆಂದ್ರೆ ಗೀಚಾಗಿ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಈಗ ನೋಡಿ, ಸೊ ಇದು ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಸೊ ಈ ತರ ಒಂದು ಸೆಲ್ ಮಾಡ್ತೀನಿ. ಸೊ ಅವಾಗ ಇದೇನಾಗುತ್ತೆ, ಇದೊಂದು ಸೆಲ್ ಆಗುತ್ತೆ, ಗೊತ್ತಾಯ್ತಾ. ಸೊ ಇದೊಂದು ಸೆಲ್ ಆಗುತ್ತೆ, ಈ ತರ ನಾನು ಕಾಂಪ್ಯಾಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆಮೇಲೆ ಇಲ್ಲೊಂದು ಸೆಲ್ ಬರುತ್ತೆ ಈ ಕಡೆ,
ಮಧ್ಯ ಈ ಕಡೆ ಮತ್ತೊಂದು ಮಧ್ಯ ಸೆಲ್ ಬರುತ್ತೆ. ಓಕೆ, ಇದಿಷ್ಟು ಈಗ ಮಾಡ್ತಾರೆ. ಇದು ಒಂದು ಸೆಲ್ ಆಗುತ್ತೆ. ಅದಾದ್ಮೇಲೆ ಇಲ್ಲೂ ಒಂದು ಸೆಲ್ ಬರುತ್ತೆ ಈ ತರ, ಗೊತ್ತಾಯ್ತಾ? ಸೊ ಇದು ಎಕ್ಸ್ಟ್ರೀಮ್ ಔಟ್ವರ್ಡ್ ಸೆಲ್ ಬರುತ್ತೆ. ನೋಡೋಣ ಪಾಯಿಂಟ್ಸ್ ಏನ್ ಹೇಳುತ್ತೆ ಅಂತ. ಸೊ ಸ್ಪ್ರೆಡ್ ಇನ್ 10 to 24 inches ಲೇಯರ್ ಅಂಡ್ ಕಾಂಪ್ಯಾಕ್ಟೆಡ್. ಕಾಂಪ್ಯಾಕ್ಟ್ ಮಾಡಬೇಕಾಗುತ್ತೆ, ಇವೆಲ್ಲದಕ್ಕೂ ಕಾಂಪ್ಯಾಕ್ಟ್ ಮಾಡಬೇಕು. ಟಿಪಿಕಲ್ ಸೆಲ್ ಹೈಟ್ ವೇರೀಸ್ ಫ್ರಮ್ 8 to 12 feet. ನೋಡಿ ಇದ್ರದ್ದು ಹೈಟ್ ಏನಿರುತ್ತೆ, ಇದ್ರ ಹೈಟು, ಈ ಸೆಲ್ ಹೈಟು, ಇದ್ರದ್ದು ಸೆಲ್ ಹೈಟು 8 to 12 feet. 8 to 12 feet ಸೆಲ್ ಹೈಟ್ ಇರುತ್ತೆ. ಓಕೆ, ಲೆಂತ್ ಆಫ್ ವರ್ಕಿಂಗ್ ಫೇಸ್ ವೇರೀಸ್ ವಿತ್ ದ ಸೈಟ್ ಕಂಡೀಷನ್ ಅಂಡ್ ದ ಸೈಜ್ ಆಫ್ ಆಪರೇಷನ್. ರೈಟ್, ಲೆಂತ್ ಆಫ್ ವರ್ಕಿಂಗ್ ಫೇಸ್ ಅಂತ ಹೇಳ್ತಾರೆ. ಸೊ ವರ್ಕಿಂಗ್ ಫೇಸ್ ಎಲ್ಲಿದೆ ಇಲ್ಲಿ ನೋಡಿ. ರೈಟ್, ಸೊ ಫೈನಲ್ ಅರ್ತ್ ಕವರ್ ಆನ್ ದ ಸ್ಲೋಪ್ 6 inch, ಇಂಟರ್ಮೀಡಿಯೇಟ್ ಕವರ್. ಸೊ ಈ ತರ ಒಂದೊಂದಾಗಿ ಬರುತ್ತೆ. ಇದು ಸೆಲ್ ಬಿಡ್ತು, ಇದು ಬಂದ್ಬಿಟ್ಟು ಸೆಲ್ ಬಿಡ್ತು, ಇದು ಸೆಲ್ ಬಿಡ್ತು, ಗೊತ್ತಾಯ್ತಾ? ಸೊ ಇದು ಸೆಲ್ ಬಿಡ್ತು ಎಷ್ಟಿದೆ? 8 to 12 feet ಇದೆ. 8 to 12 feet. ನೆಕ್ಸ್ಟ್ ಪಾಯಿಂಟ್, ದ ವರ್ಕಿಂಗ್ ಫೇಸ್ ಇಸ್ ದ ಏರಿಯಾ ಆಫ್ ದ ಲ್ಯಾಂಡ್ ವೇರ್ ದ ಸಾಲಿಡ್ ವೇಸ್ಟ್ ಈಸ್ ಅನ್ಲೋಡೆಡ್. ವರ್ಕಿಂಗ್ ಫೇಸ್ ಅಂದ್ರೆ ಸಾಲಿಡ್ ವೇಸ್ಟ್ ನ ತಂದ್ಬಿಟ್ಟು, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಡಂಪ್ ಮಾಡಿದೀರಾ ಸಾಲಿಡ್ ವೇಸ್ಟ್ ನ. ಸೊ ಇದು ವರ್ಕಿಂಗ್ ಏರಿಯಾ, ರೈಟ್? ಸೊ ದಿಸ್ ಇಸ್ ಅನ್ ವರ್ಕಿಂಗ್ ಏರಿಯಾ. ಏರಿಯಾ ಲ್ಯಾಂಡ್ ವೇರ್ ದ ಸಾಲಿಡ್ ವೇಸ್ಟ್ ಅನ್ಲೋಡೆಡ್, ಪ್ಲೇಸ್ ಅಂಡ್ ಕಾಂಪ್ಯಾಕ್ಟೆಡ್ ಡ್ಯೂರಿಂಗ್ ಎನ್ ಗಿವನ್ ಆಪರೇಟಿಂಗ್ ಪೀರಿಯಡ್. ಒಂದು ಟೈಮ್ ಕೊಟ್ಟಿರ್ತಾರೆ, ಆ ಟೈಮಲ್ಲಿ ನೀವು ಅದನ್ನು ಆಪರೇಟ್ ಮಾಡಿಬಿಟ್ಟು ಡಂಪ್ ಮಾಡಿಬಿಟ್ಟು ಕಾಂಪ್ಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಅದೇ ಇದಾಗುತ್ತೆ. ರೈಟ್, ಇದನ್ನ ಸೆಲ್ ಅಂತ ಅಂತೀವಿ. ರೈಟ್, ಈಗ ನೆಕ್ಸ್ಟ್ ನೋಡೋಣ. ದ ವಿಡ್ತ್ ಆಫ್ ದ ಸೆಲ್ ವೇರೀಸ್ ಫ್ರಮ್ 10 to 30 feet. ರೈಟ್, ಸೊ ಸೆಲ್ ಹೈಟ್ 8 to 12 ಇದೆ, ಹೈಟ್ ಬಂದ್ಬಿಟ್ಟು. ಅದೇ ವಿಡ್ತ್ ಬಂದ್ಬಿಟ್ಟು 10 to 30 feet. ಸೊ ಇದು 10 to 30 feet. ಸೊ ಇದು ಬಂದ್ಬಿಟ್ಟು ಎಷ್ಟಿದೆ ಹೇಳಿ? ಇದು ಬಂದ್ಬಿಟ್ಟು 8 to 12 feet. 8 to 12 feet, ಗೊತ್ತಾಯ್ತಾ? 8 to 12 feet ಇದೆ ಇದು. ಸೊ ಈ ತರ ಕಾಂಪ್ಯಾಕ್ಟ್ ಮಾಡ್ಕೊಂಡು ಈ ಸೈಡ್ ಇಂದ ಮಾಡ್ಕೊಂಡು ಹೋಗ್ತಾರೆ. ಈ ಸೈಡ್ ಇಂದ ಸ್ಟಾರ್ಟ್ ಫ್ರಮ್ ಹಿಯರ್, ಗೊತ್ತಾಯ್ತಾ? ಈ ಕಡೆಯಿಂದ ಈ ಕಡೆ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್, ದ ಎಕ್ಸ್ಪೋಸ್ಡ್ ಫೇಸ್ ಆಫ್ ಸೆಲ್ ಆರ್ ಕವರ್ಡ್ ವಿತ್ ಎ ಥಿನ್ ಲೇಯರ್ ಆಫ್ ಸಾಯಿಲ್ 6 to 12 inches thick at the end of each operating period. ಅಂದ್ರೆ ಇದಕ್ಕೇನು ಹೇಳಿದ್ದು, cell are covered with a thin layer of soil 6 to 12 inch thick at the end of each covering. ಅಂದ್ರೆ ಇಲ್ಲಿ ನೋಡಿ, ಇದು ಡೈಲಿ ಕವರ್ ಅಂತ ಏನಿದೆ ನೋಡಿ, ಡೈಲಿ ಕವರ್ 6 inch ಇಂಟರ್ಮೀಡಿಯೇಟ್ ಕವರ್. ಸೊ ಇದು 6 to 12 inch ಕವರ್ ಡೈಲಿ ಕವರ್ ಅನ್ಬೋದು, ಆರ್ ಡೈಲಿ ಕವರ್, ಗೊತ್ತಾಯ್ತಾ? ಸೊ ಸೇಮು ಇಲ್ಲೂ ಇರುತ್ತೆ. ಗೊತ್ತಾಯ್ತಾ? ಸೊ ಈ ತರ ಬರುತ್ತೆ. ಸೊ ಇಲ್ಲೂ ಇರುತ್ತೆ, ಅದಾದ್ಮೇಲೆ ಇಲ್ಲಿರುತ್ತೆ, ಈ ತರ ಬರುತ್ತೆ. ಓಕೆ, ಸೊ ಇದಾಯ್ತು. ದ ವಿಡ್ತ್ ಆಫ್ ದಿ ಸೆಲ್ ವೇರೀಸ್ ಫ್ರಮ್ 10 to 30 feet. ಸಾರಿ, ಇದು ಟ್ವೈಸ್ ಆಗಿದೆ. ಆಲ್ ಎಕ್ಸ್ಪೋಸ್ ಫೇಸಸ್ ಆಫ್ ದ ಸೆಲ್ ಆರ್ ಕವರ್ಡ್ ವಿತ್ ಎ ಥಿನ್ ಲೇಯರ್ ಆಫ್, ಸಾರಿ ಇವೆರಡು ಪಾಯಿಂಟ್ ಎಕ್ಸ್ಟ್ರಾ ಆಗಿಬಿಟ್ಟಿದೆ, ಡಬಲ್ ಆಗಿದೆ. ಆಫ್ಟರ್ 1 or more lifts have been placed horizontally, gas recovery trenches can be excavated in the completed surface. ನೋಡಿ ಈಗೇನ್ ಹೇಳ್ತಾ ಇರೋದು, ಆಫ್ಟರ್ 1 or more lifts. ಲಿಫ್ಟ್ಸ್ ಅಂದ್ರೆ ಏನು? ಇದು ನೋಡಿ. ಸೊ ಇದನ್ನ ಲಿಫ್ಟ್ಸ್ ಅಂತ ಅಂತೀವಿ. ಸೊ ದಿಸ್ ಈಸ್ ಲಿಫ್ಟ್ಸ್. ಸೊ ಇದು ಏನು ಹೈಟ್ ಕ್ರಿಯೇಟ್ ಆಗುತ್ತೆ ನೋಡಿ, ಇದನ್ನು ಲಿಫ್ಟ್ಸ್ ಅಂತೀವಿ. ಸೊ ದಿಸ್ ಒನ್ ಆಲ್ಸೋ ಲಿಫ್ಟ್. ಸೊ ದಿಸ್ ಈಸ್ ಅ ಲಿಫ್ಟ್ಸ್. ಸೊ ಇಲ್ಲೇನ್ ಬರುತ್ತೆ, ಇನ್ನೊಂದು ಫೈನಲ್ ಲಿಫ್ಟ್ ಬರುತ್ತೆ, ಗೊತ್ತಾಯ್ತಾ? ಸೊ ಇದು ಇಲ್ಲೇ ಕಟ್ ಆಗ್ಬಿಡುತ್ತೆ, ಈ ತರ ಇದು ಬರುತ್ತೆ. ಆಮೇಲೆ ಇದು ಬಂದ್ಬಿಟ್ಟು ಈ ತರ ಬರುತ್ತೆ. ಸೊ ಇದನ್ನ ಟ್ರೆಂಚ್ ಅಂತ ಅಂತೀವಿ ನಾವು, ಟ್ರೆಂಚ್ ಆರ್ ಬೆಂಚ್ ಅಂತಾನು ಅನ್ಬೋದು. ರೈಟ್, ಸರಿ, ಇದು ಬೆಂಚ್ ಅಂತಾರೆ, ಬೆಂಚ್. ಸೊ ಇದನ್ನ ಬೆಂಚ್ ಅಂತ ಅನ್ಬೋದು. ಇಲ್ಲಿ ಏನ್ ಮಾಡ್ತಾರೆ, ಈಗ ಈ ಲಿಫ್ಟ್ಸ್ ಆದ್ಮೇಲೆ ಗ್ಯಾಸ್ ಫಾರ್ಮೇಶನ್ ಏನಾಗುತ್ತೆ ನೋಡಿ, ಗ್ಯಾಸ್ ಫಾರ್ಮೇಶನ್ ನ ಕಲೆಕ್ಟ್ ಮಾಡೋಕೆ ಈ ತರ ಪೈಪ್ಸ್ ನ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಗ್ಯಾಸ್ ಫಾರ್ಮೇಶನ್ ರಿಕವರಿ, ಗ್ಯಾಸ್ ರಿಕವರಿ ಅಂತ ಏನಂತೀವಿ ನೋಡಿ. ಸೊ ಇದ್ರಲ್ಲಿ ಗ್ಯಾಸ್ ಯಾವ್ದು ಬರುತ್ತೆ, ಮೇಜರ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಮೀಥೇನ್ ಬರುತ್ತೆ, ಅದನ್ನ ಇಲ್ಲಿ ಕಲೆಕ್ಟ್ ಮಾಡ್ತಾರೆ, ಗೊತ್ತಾಯ್ತಾ? ಸೊ ಈ ಎರಡು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಇದೆ, ನೀವು ನೆನ್ಪಿಟ್ಕೊಳ್ಬೇಕು. ಇದೊಂದು.
The trenches are filled with gravel and perforated plastic pipes are installed in the trenches. ನೋಡಿ ಗ್ರಾವೆಲ್ ಇದರೆಲ್ಲ ಒಳಗಡೆ ಹಾಕ್ತಾರೆ ಇಲ್ಲಿ. ಸೊ ಇಲ್ಲಿ ಗ್ರಾವೆಲ್ ಹಾಕ್ಬಿಟ್ಟು ಸೊ ಇಲ್ಲಿ ಫಿಲ್ ಮಾಡ್ತಾರೆ. ಸೊ ಅದ್ರ ಥ್ರೂ ಅದು ಬರುತ್ತೆ, ರೈಟ್. ಸೊ ಆಮೇಲೆ ಇಲ್ಲಿ ರಿಕವರಿ ಸೆಕ್ಷನ್ ಇರುತ್ತೆ, ಅಲ್ಲಿ ರಿಕವರಿ ಸೆಕ್ಷನ್ ಅಲ್ಲಿ ಗ್ಯಾಸ್ ಫಾರ್ಮೇಶನ್ ಆಗುತ್ತೆ, ಅದನ್ನ ಕಲೆಕ್ಟ್ ಮಾಡ್ತಾರೆ. ಗ್ಯಾಸ್ ಈಸ್ ಎಕ್ಸ್ಟ್ರಾಕ್ಟೆಡ್ ಥ್ರೂ ದ ಪೈಪ್ಸ್ ಡಿಪೆಂಡಿಂಗ್ ಆನ್ ದ ಡೆಪ್ತ್ ಅಂಡ್ ದ ಲ್ಯಾಂಡ್ ಫಿಲ್ ಅಡಿಷನಲ್ ಲೀಚೇಟ್ ಕಲೆಕ್ಷನ್. ಲೀಚೇಟ್ ಅಂದ್ರೆ ಏನ್ ಹೇಳಿದ್ದೆ ಹೇಳಿ, ಸಾಲಿಡ್ ವೇಸ್ಟ್ ಇಂದ ಏನ್ ಲಿಕ್ವಿಡ್ ಬರುತ್ತೆ ಅಟ್ ದ ಬಾಟಮ್ ಆಫ್ ದ ಲ್ಯಾಂಡ್ ಫಿಲ್, ಅದನ್ನ ಲೀಚೇಟ್ ಅಂತೀವಿ. ಸೊ ಲೀಚೇಟ್ ಕಲೆಕ್ಷನ್ ಫೆಸಿಲಿಟಿ ಮೇ ಬಿ ಪ್ಲೇಸ್ ಇನ್ ದ ಲಿಫ್ಟ್ಸ್. ಸೊ ಅಲ್ಲೂ ಒಂದು ಲೀಚೇಟ್ ಕಲೆಕ್ಷನ್ ಗೆ ಒಂದು ಫೆಸಿಲಿಟಿ ಮಾಡಬೇಕಾಗುತ್ತೆ. ಎಲ್ಲಿ? ಲಿಫ್ಟ್ ಅಲ್ಲಿ. ಎಲ್ಲಿ? ಇಲ್ಲಿ ಸೈಡ್ ಅಲ್ಲಿ. ಒಂದು ನಿಮಿಷ ತೋರಿಸ್ತೀನಿ. ಸೊ ಈ ಕಡೆನೂ ಒಂದು ಇಲ್ಲೊಂದು ಈ ತರ ಪೈಪ್ ಕನೆಕ್ಷನ್ ನ ಕೊಡಬೇಕಾಗುತ್ತೆ. ಇಲ್ಲಿ ಏನೇ ಇದ್ರು ಏನಿದನ್ನು ಲೀಚೇಟ್ ಅಂತ ಅನ್ನೋಣ, ಅದಕ್ಕೆ ಲೀಚೇಟ್ ಕಲೆಕ್ಷನ್ ಪಾಯಿಂಟ್, ಲೀಚೇಟ್ ಕಲೆಕ್ಷನ್ ಅಂತ ಅನ್ಬೋದು. ಓಕೆ, ಇಲ್ಲಿ ಕೆಳಗಡೆನೆ ಇರುತ್ತೆ ಈ ತರ. ಇದು ಗ್ಯಾಸ್ ಫಾರ್ಮೇಶನ್. ಇದು ಏನಿದ್ರು ಈ ನೀರ್ ಈ ಕಡೆ ಇಂದ ಹೋಗ್ಬಿಟ್ಟು ಇಲ್ಲಿ ಕೆಳಗಡೆ ಈ ತರ ಹೋಗ್ಬಿಡುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಪಾಯಿಂಟ್ ಬೈ ಪಾಯಿಂಟ್. A cover layer is applied to the completed landfill section and the final cover is designed to minimize infiltration, leachate and also cover the landscape to control the erosion. ಈಗ ಲಾಸ್ಟ್ ಪಾಯಿಂಟ್ ಅಲ್ಲಿ ಬಂದ್ಬಿಟ್ಟು ಇದೇನು ಕವರ್ ಇದೆ ನೋಡಿ. ಸೊ ಇದು 2 feet ಇರುತ್ತೆ, ಅವತ್ತು 2 feet ಸ್ವಲ್ಪ ಜಾಸ್ತಿ ಇರುತ್ತೆ ಇದ್ರಗಿಂತ. ಇದು ಎಷ್ಟಿರುತ್ತೆ? 12 inches. ಇದು 2 feet ಇರುತ್ತೆ, ರೈಟ್. ಸೊ ಇದು 2 feet ಗಿಂತ ಜಾಸ್ತಿನೇ ಇರುತ್ತೆ. ಸೊ ಇಲ್ಲಿ ಜಸ್ಟ್ ಯಾವುದೇ ತರ ಕವರ್ ಹೋಗ್ಬಾರ್ದು ಅಂತ ಹೇಳಿ ಈ ತರ ಮಾಡ್ತಾರೆ, ರೈಟ್. ಸೊ ಇದು ಏನಾಗುತ್ತೆ ಗೊತ್ತಾ, ಇದು ಫೈನಲ್ ಲಿಫ್ಟ್ ಅಂತ ಅಂತೀವಿ. ಇದು ಫೈನಲ್ ಲಿಫ್ಟ್. ಸೊ ಈ ತರ ಇಲ್ಲಿ ಎಲ್ ಶೇಪ್ ಯಾಕೆ ಮಾಡಿದೀವಿ ಅಂದ್ರೆ, ಈ ತರ ನೋಡಿ, ಇಲ್ಲಿ ಇದನ್ನ ಈ ತರ ಯಾಕೆ ಮಾಡಿದೀವಿ ಅಂತಂದ್ರೆ, ಈ ತರ ಎಲ್ ಶೇಪ್ ಯಾಕೆ ಮಾಡಿದೀವಿ ಅಂತಂದ್ರೆ, ಇದು ಸ್ಲೋಪ್ ಯಾವತ್ತೂ ಕರೆಕ್ಟ್ ಆಗಿ ಡೈರೆಕ್ಟ್ ಹಂಗೆ ಸ್ಲೋಪ್ ತಗೊಂಡು ಬಂದ್ರೆ ಸ್ಟೆಬಿಲಿಟಿ ಆಫ್ ದಿ ಸ್ಲೋಪ್ ಇರೋದಿಲ್ಲ. ಅದಕ್ಕೆ ಈ ತರ ತಗೋತೀವಿ, ಬೆಂಚ್ ತಗೋತೀವಿ. ದೆನ್ vertical extraction system may be installed through the completed landfill surface and the whole system is tied together and routed to energy recovery facility. ಅಂದ್ರೆ ಎನರ್ಜಿ ರಿಕವರಿ ಮಾಡೋಕೆ ಅದನ್ನ ನಾವು ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಗ್ಯಾಸ್ ರಿಫಾರ್ಮೇಶನ್, ಲಿಕ್ವಿಡ್ ಇವೆಲ್ಲದರದ್ದು ಒಂದ್ ಟೈಪ್ ಆಫ್ ಇಕೋಸಿಸ್ಟಮ್ ನ ರೆಡಿ ಮಾಡಬೇಕು. ಅದೆಲ್ಲ ಮಾಡಿದಾಗ ಇದು ಈ ತರ ಕಲೆಕ್ಷನ್ ಆಗುತ್ತೆ ನೋಡಿ. ಈ ತರ ಇದು ಫಾರ್ಮೇಶನ್ ಆಗುತ್ತೆ. ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ. ಇದು ನಾನು ಹಾಕಿರೋ ಡಯಾಗ್ರಾಮು, ಇದು ನಾನು ನಿಮಗೆ ತಿಳಿಸಿರೋ ಡಯಾಗ್ರಾಮ್. ಡನ್. ನೆಕ್ಸ್ಟ್ ನಾವು ವೇರಿಯಸ್ ರಿಯಾಕ್ಷನ್ಸ್ ಇನ್ ಸ್ಯಾನಿಟರಿ ಲ್ಯಾಂಡ್ಫಿಲ್. ಈಗ ನಾವು ಡಂಪ್ ಮಾಡಿದೀವಿ, ಪ್ಲೇಸ್ ಮಾಡಿದೀವಿ, ಎಲ್ಲ ಆಯ್ತು. ಈಗ ಪ್ಲೇಸ್ ಮಾಡಿದ ತಕ್ಷಣ ಅವರು ಈ ಸಾಲಿಡ್ ವೇಸ್ಟ್ ಒಳಗಡೆ ಡಂಪ್ ಮಾಡ್ತೀವಲ್ಲ, ಈ ಡಂಪ್ ಮಾಡಿರೋ ವೇಸ್ಟ್ ಕಾಂಪ್ಯಾಕ್ಟ್ ಮಾಡಿಬಿಟ್ಟು ನಾವೇನು ಹಾಕಿರ್ತೀವಿ ನೋಡಿ. ಸೊ ಅದರಿಂದ ಅಲ್ಲೇನಾಗುತ್ತೆ, ತುಂಬಾ ರಿಯಾಕ್ಷನ್ಸ್ ಆಗುತ್ತೆ. ಸೊ ಯಾವ್ಯಾವ ರಿಯಾಕ್ಷನ್ ಆಗುತ್ತೆ ಅಂದ್ರೆ ಬಯಾಲಜಿಕಲ್, ಕೆಮಿಕಲ್, ಫಿಸಿಕಲ್, ಈ 3 ರಿಯಾಕ್ಷನ್ಸ್ ಆಗುತ್ತೆ. ಈಗ ಈ 3 ರಿಯಾಕ್ಷನ್ಸ್ ಏನಾಗುತ್ತೆ ಅದ್ರ ಬಗ್ಗೆ ನೋಡೋಣ. ಬಯಾಲಜಿಕಲ್ ರಿಯಾಕ್ಷನ್ಸ್ ಏನೇನಾಗುತ್ತೆ, ನಾವು ಆ ವೇಸ್ಟ್ ನ ಡಿಪಾಸಿಟ್ ಆರ್ ಕಾಂಪ್ಯಾಕ್ಟ್ ಮಾಡಿದಾಗ ನೋಡಿ, ಫಸ್ಟ್ ಏನಾಗುತ್ತೆ ಅಂದ್ರೆ ಬಯಾಲಜಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಸೊ ಇದನ್ನು ತಿಳ್ಕೊಬೇಕಂದ್ರೆ ಅರೋಬಿಕ್ ಡಿಕಂಪೋಸಿಷನ್ ನ ಅರ್ಥ ಮಾಡ್ಕೋಬೇಕು. ಈಗ ಅರೋಬಿಕ್ ಡಿಕಂಪೋಸಿಷನ್ ಅಂದ್ರೆ ಏನು, ರೈಟ್? ನೋಡಿ, ಬಯಾಲಜಿಕಲ್ ಡಿಕಂಪೋಸಿಷನ್ ಪ್ರೊಸೆಸ್ ಯೂಶುವಲಿ ಪ್ರೊಸೀಡ್ ಅರೋಬಿಕಲಿ. ಅರೋಬಿಕಲಿ ಅಂದ್ರೆ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ರೈಟ್? ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇರುತ್ತೆ ಅಲ್ಲಿ, ರೈಟ್? ಸಮ್ ಶಾರ್ಟ್ ಪೀರಿಯಡ್ ಇಮಿಡಿಯೇಟ್ಲಿ ಆಫ್ಟರ್ ದ ಡಿಪಾಸಿಷನ್ ಆಫ್ ದಿ ವೇಸ್ಟ್. ಈಗ ಆಕ್ಸಿಜನ್ ಇದೆ, ರೈಟ್? ಸ್ವಲ್ಪ ಟೈಮ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಆಕ್ಸಿಜನ್ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ನೀವು ಕಾಂಪ್ಯಾಕ್ಟ್ ಮಾಡ್ತೀರಾ, ಕಾಂಪ್ಯಾಕ್ಟ್ ಮಾಡಿದ್ಮೇಲೆ ಯಾವುದೇ ತರದ್ದು ಏರ್ ಸರ್ಕ್ಯುಲೇಷನ್ ಆಗೋದಿಲ್ಲ, ರೈಟ್? ಆಕ್ಸಿಜನ್ ಲೆವೆಲ್ ತುಂಬಾ ಕಮ್ಮಿ ಆಗುತ್ತೆ. ಅವಾಗ ಏನಾಗುತ್ತೆ, ಏರೋಬಿಕ್ ಡಿಕಂಪೋಸಿಷನ್ ಮಾಡುವಾಗ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ, ರೈಟ್? ಕಾರ್ಬನ್ ಡೈಆಕ್ಸೈಡ್ ವಿಲ್ ಬಿ ಪ್ರೊಡ್ಯೂಸ್. ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆದ ತಕ್ಷಣ ಏನಾಗುತ್ತೆ, ಸ್ವಲ್ಪ ಟೈಮ್ ಆದ್ಮೇಲೆ, ರೈಟ್? ಅವಾಗ ಈಗ ಇದು ಏರ್ ಟೈಟ್ ಲೇಯರ್ ಆಗ್ಬಿಡುತ್ತೆ. ಇಲ್ಲಿ ಏರ್ ಟೈಟ್, ಯಾಕಂದ್ರೆ ಸಾಯಿಲ್ ನ ನಾವು ಪ್ಲೇಸ್ ಮಾಡಿದೀವಿ. ಸೊ ಆಕ್ಸಿಜನ್ ಏನಂತಂದ್ರೆ ಹೋಗ್ಬಿಡುತ್ತೆ, ಆಕ್ಸಿಜನ್ ಕಂಪ್ಲೀಟ್ ರಿಮೂವ್ ಆಗ್ಬಿಡುತ್ತೆ, ರೈಟ್? ಕನ್ಸ್ಯೂಮ್ ಆಗ್ಬಿಡುತ್ತೆ ಅಂತ ತಿಳ್ಕೊಳ್ಳೋಣ ಆರ್ಗಾನಿಕ್ ಮೆಟೀರಿಯಲ್ ಇಂದ. ಸೊ ಡಿಕಂಪೋಸಿಷನ್ ಆದಾಗ ಅವಾಗ ಏನಾಗುತ್ತೆ, ಅದು ಆನರೋಬಿಕ್ ಡಿಕಂಪೋಸಿಷನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಆಕ್ಸಿಜನ್ ಅಲ್ಲಿ ಇರೋದಿಲ್ಲ. ಅವಾಗ ಏನಾಗುತ್ತೆ ಗೊತ್ತಾ, ಈ ಆಕ್ಸಿಜನ್ ಈಗೇನು ಕಾರ್ಬನ್ ಡೈಆಕ್ಸೈಡ್ ಇದೆ ಅದು ಮಿಥೆಲೈನ್ ಅಲ್ಲಿ ಕನ್ವರ್ಟ್ ಆಗ್ಬಿಡುತ್ತೆ. CH2 ಮತ್ತೆ CH4 ಅಂದ್ರೆ ಮೀಥೇನ್, ಮಿಥೆಲಿನ್ ಮತ್ತೆ ಮೀಥೇನ್ ಇದರಲ್ಲಿ ಕನ್ವರ್ಟ್ ಆಗ್ಬಿಡುತ್ತೆ, ರೈಟ್? ಸೊ ಅದಾದ್ಮೇಲೆ ಅಂಡ್ ಇಟ್ ಟ್ರೇಸ್ ದ ಅಮೌಂಟ್ ಆಫ್ ಅಮೋನಿಯಾ, H2S and many other chemical reactions are biologically mediated as well because of the number of nitrate related influences, right? ಸಿಂಪಲ್ ಆಗಿ ಹೇಳೋದಂದ್ರೆ
ಫಸ್ಟ್ ಡಿಕಂಪೋಸಿಷನ್ ಆಗುತ್ತೆ ಏರೋಬಿಕಲಿ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಅದಾದ್ಮೇಲೆ ಮೀಥೇನ್ ಆನರೋಬಿಕ್ ಡಿಕಂಪೋಸಿಷನ್ ಆದಾಗ ಮೀಥೇನ್ ಪ್ರೊಡ್ಯೂಸ್ ಆಗುತ್ತೆ. ಇದು ಬಯೋಲಾಜಿಕಲ್ ರಿಯಾಕ್ಷನ್ ಆಫ್ ಲ್ಯಾಂಡ್ ಫಿಲ್ ಸೈಟ್ ಅಲ್ಲಿ ಆಗೋದು. ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಬಯೋಲಾಜಿಕಲ್. ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ರೈಟ್. ಸೊ ಇದಾದ್ಮೇಲೆ ಏನಾಗುತ್ತೆ, ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಈಗ ಬಯೋಲಾಜಿಕಲ್ ತಿಳ್ಕೊಂಡಿದ್ದೀರಾ, ರೈಟ್. ಅರೋಬಿಕ್ ಅನಾರೋಬಿಕ್ ಆಗುತ್ತೆ. ಇವು ಎರಡೂ ಆದ್ಮೇಲೆ ಏನಾಗುತ್ತೆ ಗೊತ್ತಾ, ಈಗ ಮಳೆ ಬಂದ್ರೆ, ರೈಟ್, ಇಫ್ ದ ರೇನ್ ಅಕ್ಕರ್ಸ್, ವಾಟ್ ಹ್ಯಾಪನ್ಸ್, ದ ವಾಟರ್ ವಿಲ್ ಡೈರೆಕ್ಟ್ಲಿ ಪುಟ್ ಆನ್ ದ ಸಾಲಿಡ್ ವೇಸ್ಟ್. ಸಾಲಿಡ್ ವೇಸ್ಟ್ ಮೇಲೆ ಬೀಳುತ್ತೆ. ಬಿದ್ದಾಗ ಏನಾಗುತ್ತೆ, ಅದು ಅದ್ರ ಒಳಗಡೆಯಿಂದ ಹೋಗೋಕೆ ಸ್ಟಾರ್ಟ್ ಮಾಡುತ್ತೆ. ಈ ಸಾಲಿಡ್ ವೇಸ್ಟ್ ಇದೆ ಅಂತಂದ್ರೆ, ಈಗ ಇಲ್ಲಿ ಸಾಲಿಡ್ ವೇಸ್ಟ್ ಹಾಕಿದ್ದೀರಾ, ಸೊ ಮಳೆ ಬಂದ್ರೆ ಇದ್ರ ಒಳಗಡೆ ಹೋಗುತ್ತೆ, ನೀರು ಒಳಗಡೆ ಹೋಗ್ಬಿಟ್ಟು ಈ ತರ ಹೊರಗಡೆ ಬಂದ್ಬಿಡುತ್ತೆ. ಕೆಳಗಡೆ ಅಂತೂ ಓಪನ್ ಇರುತ್ತೆ, ಏನು ಕ್ಲೋಸ್ ಮಾಡೋದಿಲ್ಲ. ಅವಾಗ ಇದು ಲೀಚೆಟ್ ಅಂತೀವಿ. ಆ ಲೀಚೆಟ್ ಜೊತೆ ಏನೇನು ಮಟೀರಿಯಲ್ ಇರುತ್ತೆ, ಯಾವ್ಯಾವ ಬಯೋಲಾಜಿಕಲ್ಲಿ ನೀವು ಏನೇನು ಮಟೀರಿಯಲ್ ಬಂದಿದೆ, ಮಿಥೇನ್ ಇರಲಿ, ಕಾರ್ಬನ್ ಡೈಆಕ್ಸೈಡ್ ಇರಲಿ, ಅಥವಾ ಬೇರೆ ಮಟೀರಿಯಲ್ಸ್ ಏನಿರುತ್ತೆ ಒಳಗಡೆ ಆ ಸಾಲಿಡ್ ವೇಸ್ಟ್ ಅಲ್ಲಿ, ಅದ್ರದ್ದು ಕೆಮಿಕಲ್ ಅಲ್ಲಿ ಚೇಂಜಸ್ ಆಗುತ್ತೆ. ಇಲ್ಲಿ ನೋಡಿ, ರೈಟ್. Organic compounds into the landfill materials, dehalogization and decomposition of organic compounds, and oxidation reduction reactions affecting the metals solubility of the metal salts. ಮೆಟಲ್ ಪ್ರೆಸೆನ್ಸ್ ಇದ್ರೆ ಅದರದ್ದು ಏನಂತಂದ್ರೆ ಮೆಟಲ್ಸ್ ರಿಯಾಕ್ಷನ್ಸ್ ಅಂದ್ರೆ ಅದ್ರದ್ದು ಏನಂತಾರೆ ಪ್ರಾಪರ್ಟೀಸು ಚೇಂಜ್ ಆಗುತ್ತೆ ಇದರಿಂದ, ಗೊತ್ತಾಯ್ತಾ. ಆಮೇಲೆ ಈ ಬೇರೆ ಬೇರೆ ಮಟೀರಿಯಲ್ ಇರುತ್ತೆ, ಅವು ಎರಡೂ ಮಿಕ್ಸ್ ಆದಾಗ ಎಂಡ್ ಪ್ರಾಡಕ್ಟ್ ಏನ್ ಬರುತ್ತೆ ಅಂತ ಗೊತ್ತೇ ಆಗೋದಿಲ್ಲ ನಮಗೆ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ. ಅದಕ್ಕೆ ತುಂಬಾ ಡೇಂಜರ್, ನೀವು ನೋಡಬಹುದು. ಸೊ ಡಿಸೊಲ್ಯೂಷನ್ ಆಫ್ ಬಯೋಲಾಜಿಕಲ್ ಕನ್ವರ್ಷನ್ ಪ್ರಾಡಕ್ಟ್ಸ್ ಅಂಡ್ ಅದರ್ ಕಂಪೌಂಡ್ಸ್, ಪರ್ಟಿಕ್ಯುಲರ್ಲಿ ಆಫ್ ದ ಆರ್ಗಾನಿಕ್ ಕಂಪೌಂಡ್ಸ್. ನೋಡಿ, ಆರ್ಗಾನಿಕ್ ಕಂಪೌಂಡ್ ಲೀಚೇಟ್ ಅಲ್ಲಿ ಕನ್ವರ್ಟ್ ಆಗುತ್ತೆ, ರೈಟ್. ಸೊ ಸ್ಪೆಷಲ್ ಮಟೀರಿಯಲ್, ಬಿಕಾಸ್ ದಿಸ್ ಮಟೀರಿಯಲ್ ಕ್ಯಾನ್ ಬಿ ಟ್ರಾನ್ಸ್ಪೋರ್ಟೆಡ್ ಔಟ್ ಆಫ್ ದ ಲೀಚೇಟ್. ಲೀಚೇಟ್ ಬಿಟ್ಬಿಟ್ಟು ಬೇರೆ ಕಡೆ ಹೋಗೋ ಚಾನ್ಸಸ್ ಇರುತ್ತೆ, ಗೊತ್ತಾಯ್ತಾ. ಸೊ ದೀಸ್ ಆರ್ಗಾನಿಕ್ ಕಂಪೌಂಡ್ಸ್ ಕ್ಯಾನ್ ಬಿ ಸಬ್ಸಿಕ್ವೆಂಟ್ಲಿ ರಿಲೀಸ್ ಫ್ರಮ್ ದ atmospheric either through the soil or from the uncovered leachate recovery facility. ನೋಡಿ, ಲೀಚೇಟ್ ನ ಕರೆಕ್ಟ್ ಆಗಿ ನೀವು ರಿಕವರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಬೇರೆ ಮಟೀರಿಯಲ್ ಜೊತೆ ಮಿಕ್ಸ್ ಆದಾಗ ಎಂಡ್ ರಿಸಲ್ಟ್ ಏನಾಗುತ್ತೆ ಅದು ನಮ್ಗೆ ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ಅಷ್ಟೊಂದು ಕಾಂಪ್ಲಿಕೇಟೆಡ್ ಕೆಮಿಕಲ್ಸ್ ಇರುತ್ತೆ, ನಮ್ಗೆ ಗೊತ್ತೇ ಇರೋದಿಲ್ಲ. ಯಾಕಂದ್ರೆ ಸಾಲಿಡ್ ವೇಸ್ಟ್ ಇಸ್ ನಥಿಂಗ್ ಬಟ್ ಕ್ಲಬ್ಬಿಂಗ್ ಆಫ್ ಆಲ್ ದ ಮಟೀರಿಯಲ್ಸ್, ಎಲ್ಲ ಮಟೀರಿಯಲ್ ಮಿಕ್ಸ್ ಇರುತ್ತೆ, ಗೊತ್ತಾಯ್ತಾ. ಸೊ ಅವಾಗ ತುಂಬಾನೇ ಡೇಂಜರ್ ಇರುತ್ತೆ ಅದು ಕೆಮಿಕಲ್ ರಿಯಾಕ್ಷನ್. Other important chemical reasons include those between certain organic compounds and clay liners which may be alter the structure and the permeability of the inert material. Permeability ne change ಮಾಡೋ ಚಾನ್ಸಸ್ ಇರುತ್ತೆ ಅದು ಇದರಲ್ಲಿ. ಓಕೆ, ನೆಕ್ಸ್ಟ್ ಫಿಸಿಕಲ್ ರಿಯಾಕ್ಷನ್ಸ್. ಈಗ ಫಿಸಿಕಲ್ ರಿಯಾಕ್ಷನ್ಸ್ ಏನೇನಾಗುತ್ತೆ, ಈಗ ನೋಡಿ ಬಯೋಲಾಜಿಕಲ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ, ಆಮೇಲೆ ಕೆಮಿಕಲ್ ಆಯ್ತು. ಈಗ ಫಿಸಿಕಲ್ ಏನಾಗುತ್ತೆ, ಫಸ್ಟ್ ಬಯೋಲಜಿ ಆದ್ಮೇಲೆ ಕೆಮಿಕಲ್ ಆದ್ಮೇಲೆ ಫಿಸಿಕಲ್ ಬರುತ್ತೆ. ಫಿಸಿಕಲ್ ಅಂದ್ರೆ ನೀವು ನೋಡಿದಾಗ ಆ ವೇಸ್ಟ್ ನ ನೋಡಿದಾಗ ಯಾವ ತರ ಚೇಂಜಸ್ ಆಗುತ್ತೆ. ಫಿಸಿಕಲ್ ಚೇಂಜಸ್ ಇನ್ ಲ್ಯಾಂಡ್ ಫಿಲ್ಸ್ ಆರ್ ದ ಲ್ಯಾಟರಲ್ ಡಿಫ್ಯೂಷನ್ ಆಫ್ ಗ್ಯಾಸಸ್ ಲ್ಯಾಂಡ್ ಫಿಲ್ ಅಂಡ್ ಎಮಿಷನ್ಸ್ ಆಫ್ ಲ್ಯಾಂಡ್ ಆಲ್ ಗ್ಯಾಸಸ್ ಟು ದ ಸರೌಂಡಿಂಗ್ ಎನ್ವೈರನ್ಮೆಂಟ್. ನೋಡಿ, ಸರೌಂಡಿಂಗ್ ಎನ್ವೈರನ್ಮೆಂಟ್ ಹೋಗೋ ಚಾನ್ಸಸ್ ಇರುತ್ತೆ, ಗೊತ್ತಾಗ್ಬಿಡುತ್ತೆ ಫಿಸಿಕಲಿ, ಆಯ್ತಾ, ಏನೇನ್ ಚೇಂಜಸ್ ಆಗ್ತಿದೆ ಅಂತ. ಮೂವ್ಮೆಂಟ್ ಆಫ್ ಲೀಚೆಟ್ ವಿತ್ ಇನ್ ದ ಸಾಯಿಲ್ ಅಂಡ್ ಇನ್ ಟು ದ ಲ್ಯಾಂಡ್ ಫಿಲ್. ನೋಡಿ ಏನಾಗುತ್ತೆ, ನಾವು ನೋಡ್ಬೋದು ಅವಾಗ ಲೀಚೆಟ್ ಲ್ಯಾಂಡ್ ಫಿಲ್ ಒಳಗಡೆಯಿಂದ ಸಾಯಿಲ್ಗೆ ಏನಂತಂದ್ರೆ ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದನ್ನ ನಾವು ಫಿಸಿಕಲಿ ನೋಡ್ಬೋದು, ರೈಟ್. ಸೊ ಅಂಡರ್ಲೈಯಿಂಗ್ ಸಾಯಿಲ್ಗೆ ಸೇರ್ಕೊಂಡ್ ಬಿಟ್ಟಾಗ ಏನಾಗುತ್ತೆ, ಡಿಕಂಪೋಸಿಷನ್ ಆಫ್ ಲ್ಯಾಂಡ್ ಫಿಲ್ಡ್ ಮಟೀರಿಯಲ್ಸ್ ಆಗುತ್ತೆ, ಡಿಕಂಪೋಸ್ ಆಗ್ಬಿಡುತ್ತೆ ಲ್ಯಾಂಡ್ ಫಿಲ್ ಮಟೀರಿಯಲ್ಸ್, ಗೊತ್ತಾಯ್ತಾ. ಸೊ ಲ್ಯಾಂಡ್ ಫಿಲ್ ಗ್ಯಾಸ್ ಮೂವ್ಮೆಂಟ್ಸ್ ಅಂಡ್ ಎಮಿಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಮ್ಯಾನೇಜ್ಮೆಂಟ್ ಆಸ್ ಅ ಗ್ಯಾಸ್ ಇವಾಲ್ವ್ಸ್ ದ ವಿದಿನ್ ದ ಲ್ಯಾಂಡ್ ಫಿಲ್. ಇಂಟರ್ನಲ್ ಪ್ರೆಷರ್ ಮೇ ಬಿಲ್ಡ್ ಕಾಸಿಂಗ್. ನೋಡಿ, ಇಲ್ಲಿ ನೀವು ಏನ್ ಮಾಡ್ಬೇಕಾಗುತ್ತಂದ್ರೆ ಫಿಸಿಕಲಿ, ಸೊ ಗ್ಯಾಸ್ ಇನ್ವಾಲ್ವ್ಸ್ ಆಗೇ ಆಗುತ್ತೆ ಯಾವಾಗ ಬಯೋಲಾಜಿಕಲಿ ಮತ್ತೆ ಕೆಮಿಕಲಿ ರಿಯಾಕ್ಷನ್ಸ್ ಆದಾಗ 100% ಗ್ಯಾಸ್ ಫಾರ್ಮೇಶನ್ ಆಗೇ ಆಗುತ್ತೆ. ಆ ಗ್ಯಾಸ್ ಫಾರ್ಮೇಶನ್ ನ ನಾವು ಕಲೆಕ್ಟ್ ಮಾಡೋಕೆ ಒಂದು ಸಿಸ್ಟಮ್ ನ ಒಂದು ಮ್ಯಾನೇಜ್ಮೆಂಟ್ ಸಿಸ್ಟಮ್ ನ ಇಡಬೇಕಾಗುತ್ತೆ. ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಇಂಟರ್ನಲಿ ಈ ಸಾಲಿಡ್ ವೇಸ್ಟ್ ಅಲ್ಲಿ ಇಂಟರ್ನಲ್ ಅಲ್ಲಿ ಸಾಲಿಡ್ ವೇಸ್ಟ್ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಲೀಕ್ ಥ್ರೂ ದ ವಾಟರ್ ಮೇ ಎಂಟರ್ ಇನ್ ಟು ದ ಲ್ಯಾಂಡ್ ಫಿಲ್ ಅಂಡ್ ಎನ್ಹಾನ್ಸ್ ದ ಗ್ಯಾಸ್ ಪ್ರೊಡಕ್ಷನ್ ರೇಟ್ ಕಾಸಿಂಗ್ ದ ಸ್ಟಿಲ್ ಮೋರ್ ಕ್ರ್ಯಾಕಿಂಗ್ ಅಂಡ್ ಎಸ್ಕೇಪಿಂಗ್ ಲ್ಯಾಂಡ್ ಫಿಲ್ ಗ್ಯಾಸಸ್ ಮೇ ಕ್ಯಾರಿ ಟ್ರೇಸ್ ಕ್ಯಾನ್ಸರೋಜೆನಿಕ್ ಸಬ್ಸ್ಟೆನ್ಸಸ್. ನೋಡಿ, ಕರೆಕ್ಟ್ ಆಗಿ ನೀವು ಮ್ಯಾನೇಜ್ ಮಾಡಲಿಲ್ಲ ಅಂದ್ರೆ ಅದು ಎನ್ವೈರನ್ಮೆಂಟ್ ಅಲ್ಲ, ಹ್ಯೂಮನ್ಸ್ಗೂ ತುಂಬಾ ಡೇಂಜರ್ ಇರುತ್ತೆ, ರೈಟ್. ಸೊ ಸರೌಂಡಿಂಗ್ ಎನ್ವೈರನ್ಮೆಂಟ್, ಬಿಕಾಸ್ ಲ್ಯಾಂಡ್ ಫಿಲ್ ಗ್ಯಾಸ್ ಯೂಶುವಲಿ ಹ್ಯಾಸ್ ಅ ಹೈ ಮೀಥೇನ್ ಕಂಟೆಂಟ್. ಹೈ ಮೀಥೇನ್ ಕಂಟೆಂಟ್ ಇದ್ರೆ ತುಂಬಾ
ಡೇಂಜರ್, ಅದು ಎನ್ವೈರನ್ಮೆಂಟ್ಗೂ ತುಂಬಾ ಡೇಂಜರ್ ಇದೆ. ಸೊ ದೇರ್ ಮೇ ಬಿ ಎ ಕಂಬಕ್ಷನ್ ಆರ್ ದೆನ್ ಎಕ್ಸ್ಪ್ಲೋಸಿವ್ ಹ್ಯಾಸರ್ಡ್, ಅಂದ್ರೆ ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಎಕ್ಸ್ಪ್ಲೋಡ್ ಆಗೋ ಚಾನ್ಸಸ್ ಇರುತ್ತೆ, ರೈಟ್. ಒಂದು ಬಾಂಬ್ ತರ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅದರಲ್ಲಿ ಏನೇನ್ ರಿಯಾಕ್ಷನ್ ಚೇಂಜಸ್ ಆಗುತ್ತೆ, ಕೆಮಿಕಲ್ ಆಗುತ್ತೆ, ಬಯಾಲಜಿಕಲ್ ಆಗುತ್ತೆ, ಮತ್ತೆ ಮೀಥೇನ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಆಕ್ಸಿಜನ್ ಒಂದೊಂದ್ಸಲ ಇರುತ್ತೆ. ಸೊ ಇದೆಲ್ಲ ಹತ್ಕೊಂಡಾಗ ಏನಂತಂದ್ರೆ ಮತ್ತೆ ಮೇಲ್ಗಡೆಯಿಂದ ಏನು ಸೂರ್ಯ ಇರುತ್ತೆ, ಸೂರ್ಯದಿಂದ ಏನು ಅದ್ರ ಮೇಲೆ ಹೀಟ್ ಪ್ರೊಡಕ್ಷನ್ ಆದಾಗ ಸೊ ಬೆಂಕಿ ಹಚ್ಚೋದು ಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಗೊತ್ತಾಯ್ತಾ? ತುಂಬಾ ಕೇಸಸ್ ಇದೆ ಈ ತರ ಬೆಂಕಿ ಹತ್ಕೊಂಡಿರೋದು, ನೀವು ನೋಡ್ಬೋದು, ನೀವು ಗೂಗಲ್ ಮಾಡಿಬಿಟ್ಟು ನೋಡಿ. ಗೊತ್ತಾಯ್ತಾ? ಸೊ ಇದು ಒಂದ್ಬಿಟ್ಟು ಫಿಸಿಕಲ್ ರಿಯಾಕ್ಷನ್ಸ್. ಸೊ ಲೀಚೆಟ್ ಮೈಗ್ರೇಷನ್ ಇಸ್ ಅನದರ್ ಇಂಪಾರ್ಟೆಂಟ್ ಕನ್ಸರ್ನ್. ಇಟ್ ಮೇ ಬಿ ಟ್ರಾನ್ಸ್ಫರ್ ಅಂಡ್ ಟ್ರಾನ್ಸ್ಪೋರ್ಟ್ ಟು ದ ಡೇಂಜರಸ್ ಮಟೀರಿಯಲ್ ಟು ದ ನ್ಯೂ ಲೊಕೇಶನ್. ಸೊ ಇದಿಷ್ಟು ಬಂದ್ಬಿಟ್ಟು ಏನಿದೆ ಅಂತಂದ್ರೆ ಇದು ವೇರಿಯಸ್ ರಿಯಾಕ್ಷನ್ಸ್ ಇನ್ ದ ಸ್ಯಾನಿಟರಿ ಲ್ಯಾಂಡ್ ಫಿಲ್ಲಿಂಗ್ ಏರಿಯಾ. ಗೊತ್ತಾಯ್ತಾ? ಐ ಹೋಪ್ ನಿಮಗೆ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಆಗಿದೆ ಒಂದಕ್ಕೊಂದು ಯಾವ ತರ ಲಿಂಕ್ ಇದೆ ಅಂತ, ಬಯಾಲಜಿಕಲಿ, ಕೆಮಿಕಲಿ ಮತ್ತೆ ಫಿಸಿಕಲಿ. ಗೊತ್ತಾಯ್ತಾ? ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಹ್ಯಾವ್ any type of doubt, please comment me in the comment box so that I can reply for you. Right? Thank you. Have a nice day. We will meet in the next class of the continuation part of this solid waste. Thank you so much.